ಕಾನೂನು ಬಾಹಿರವಾಗಿ ಸೋನು ಗೌಡ ಬಾಲಕಿ ದತ್ತು ಪ್ರಕರಣ. ಬೆಂಗಳೂರು ಪೊಲೀಸರಿಂದ ರಾಯಚೂರಿನಲ್ಲಿ ಸ್ಥಳ ಮಹಜರು ನಡೆದಿದೆ. ರಾಯಚೂರಿನ ಕಾಚಾಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಸೋನು ಗೌಡ ವಿರುದ್ಧ ರಾಯಚೂರಿನ ಜನ ರೊಚ್ಚಿಗೆದ್ದಿದ್ದಾರೆ. ಸೋನು ಗೌಡ ಬರ್ತಾ ಇದ್ದಂತೆ ಗ್ರಾಮಸ್ಥರು ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದ್ದಾರೆ. ಕಾನೂನು ಬಾಹಿರವಾಗಿ ಸೋನು ಗೌಡ ಬಾಲಕಿಯನ್ನ ದತ್ತು ಪಡೆದಿದ್ದಾರೆ ಅನ್ನೋ ಪ್ರಕರಣ ಇದು. ಬೆಂಗಳೂರು ಪೊಲೀಸರು ರಾಯಚೂರಿನಲ್ಲಿ ಸ್ಥಳ ಮಹಜರು ನಡೆಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸೋನು ಗೌಡ ಬರ್ತಾ ಇದ್ದಂತೆ ಗ್ರಾಮಸ್ಥರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸ್ತಾರೆ. ಸೋನು ಶ್ರೀನಿವಾಸ್ ಗೌಡ ಕಾರಿಗೆ ಅಡ್ಡ ಬಂದ್ರು ಗ್ರಾಮಸ್ಥರು ಗುಂಪು ಸೇರ್ತಾ ಇದ್ದಂತೆ ಸ್ಥಳದಿಂದ ಹೊರಟಿದ್ದಾರೆ ಪೊಲೀಸರು. ಸೋನು ಗೌಡ ಕರ್ಕೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಬೆಂಗಳೂರು ಪೊಲೀಸರಿಂದ ರಾಯಚೂರಿನಲ್ಲಿ ಸ್ಥಳ ಮಹಜರು ನಡೆದಿತ್ತು. ಸೋನು ಗೌಡ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿದ್ರು ಇದೇ ಕಾರಲ್ಲಿ. ಸೋನು ಗೌಡ ಇದ್ದಂತಹ ಕಾರು ಬರ್ತಾ ಇದ್ದಂತೆ ಗ್ರಾಮಸ್ಥರು ಮುತ್ತಿಗೆ ಹಾಕೋದಕ್ಕೆ ನೋಡ್ತಾರೆ. ನಟಿ ಮತ್ತು ರೀಲ್ ಸ್ಟಾರ್ ಎಂದು ಗುರುತಿಸಿಕೊಂಡಂಥ ಸೋನು ಗೌಡ ಅವರು ಬಾಲಕಿಯನ್ನು ಅಕ್ರಮವಾಗಿ ದತ್ತು ಪಡೆದಿದ್ದಾರೆ ಅನ್ನುವಂಥ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ ಅಂತ ಹೇಳ್ಬೋದು. ಇವತ್ತು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕಾಚಾಪುರ ಅನ್ನುವಂಥ ಗ್ರಾಮಕ್ಕೆ ಸೋನು ಗೌಡ ಅವರನ್ನ ಬೆಂಗಳೂರಿನ ಬ್ಯಾಡ್ರೈನ್ ಪೊಲೀಸರು ಕರ್ಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ರು. ಈ ಒಂದು ಪ್ರಕರಣದಿಂದಾಗಿ ಇಡೀ ಕಾಚಾಪುರ ಗ್ರಾಮಸ್ಥರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಮಹಜರು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಟಿ ಸೋನು ಗೌಡ ಅವ್ರನ್ನ ಕರ್ಕೊಂಡು ಬಂದು ಬಾಲಕಿಯನ್ನು ದತ್ತು ಪಡೀಲಿಕ್ಕೆ ಅಕ್ರಮವಾಗಿ ದತ್ತು ಪಡೆದಿದ್ದಾರೆ ಅನ್ನುವಂಥದ್ದು. ಯಾವ ಮನೆಯಿಂದ ಬಾಲಕಿಯನ್ನು ಸೋನು ಗೌಡ ಅವರು ಕರ್ಕೊಂಡು ಹೋಗಿದ್ರು ಆ ಮನೆಗೆ ಸೋನು ಗೌಡ ಅವ್ರನ್ನ ಕರ್ಕೊಂಡು ಬಂದಿದ್ರು. ಮೊನ್ನೆ ಕಳೆದ 20 ದಿನಗಳ ಹಿಂದಷ್ಟೇ ಮಂತ್ರಾಲಯಕ್ಕೆ ಬಂದಂಥ ಸೋನು ಗೌಡ ಅವರು ಕಾಚಾಪುರ ಗ್ರಾಮಕ್ಕೆ ಬಂದು ಮಧ್ಯರಾತ್ರಿ ಮಲಗಿರುವಂಥ ಬಾಲಕಿಯನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಈ ಒಂದು ರೀಲ್ಸ್ಗಳು ಮಾಡೋದು ಮತ್ತು ಪೋಷಕರಿಗೆ ಹಣವನ್ನು ನೀಡ್ತೀನಿ, ಮಗು ದತ್ತು ಪಡೆದಿದ್ದೀನಿ ಅನ್ನುವಂಥ ಮಾತುಗಳು ಹೇಳಿದ್ದರಿಂದ ಸೋನು ಗೌಡ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಈಗ ಮಾರ್ಚ್ 25ರವರೆಗೂ ಸೋನು ಗೌಡ ಅವ್ರನ್ನ ಬ್ಯಾಡ್ರೈನ್ ಪೊಲೀಸರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದ್ರ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮೂರಿನ ಬಾಲಕಿ ಒಬ್ಬಳನ್ನು ಸೋನು ಗೌಡ ಅನ್ನೋರು ದತ್ತು ಪಡೆದಿದ್ದಾರಂತ ನಿಜಾನಾ ಸರ್? ಸರ್, ದತ್ತು ಎಂಬುದು ವಿಚಾರ ಇಲ್ಲ. ಅವರು ಪರಿಚಯ ಆಗಿತ್ತು, ಅವ್ರು ಕರ್ಕೊಂಡೋಗ್ಯಾರ. ದತ್ತು ವಿಚಾರ ನಮಗೆ ಇಲ್ಲಿ ನಮ್ಮೂರಿಗೆ ಯಾರು ಗೊತ್ತೇ ಇಲ್ಲ. ಅದು ರಾತ್ರಿ ಆಕಿ ನಮಗೆ ಬೇಕಾಗ್ಯದ ಹುಡುಗಿ ನಾನು ತಲೆ ಇರ್ತಾಳೆ ಪಕ್ಕದಾಗ ಇರ್ತಾಳೆ ಅಂತ ಕರ್ಕೊಂಡೋಗ್ಯಾರ. ಸಾಲಿ ಹೊಸ್ತು ಅಂತ ಹೇಳಿದ್ಲು. ಆಮೇಲೆ ಈ ರೀತಿ ಮಾಡ್ತಾರೆ ಅನ್ನೋದು ಯಾರಿಗೆ ಮಾಹಿತಿ ಇಲ್ಲ. ಇಲ್ಲಿ ಇದು ಎಲ್ಲ ಸುಳ್ಳು ಏನು ಅಂದ್ರೆ ರಾತ್ರಿ ಕರ್ಕೊಂಡೋದಕ್ಕೆ ಸ್ವಲ್ಪ ಮಾತಾಡ್ಬೇಕಂತಂದು ಇದು ಕಾರನ್ನ ಸ್ವಲ್ಪ ತಡೆ ಮಾಡ್ಬೇಕಂತ ಇತ್ತು. ಆದ್ರೂ ಅವ್ರು ಯಾರು ಕಾರ್ ತಬ್ಬಿಲ್ಲ, ಆಕಿನೂ ಏನು ಮಾತಾಡಿಲ್ಲ, ಸುಮ್ಮನೆ ಹೋದ್ರು. ಅಲ್ಲ, ಈಗ ಅವರಿಗೆ ದುಡ್ಡು ಕೊಟ್ಟು ಆ ಮಗುವನ್ನ ದತ್ತು ಪಡೆದಿದ್ದಾರಂತಲ್ಲ, ನಿಜಾನಾ? ನಿಜ ಅಲ್ರಿ ಸರ್, ನಿಜ ಅಲ್ಲ. ರೊಕ್ಕನೂ ಕೊಟ್ಟಿಲ್ಲ, ಏನಿಲ್ಲ. ಅವರು ಅಪಾರ್ಟ್ಮೆಂಟ್ ಬಗಲಾಗ ಬಾಜಿ ಇವ್ರು ದುಡಿಯೋಕೆ ಹೋದಂಥವ್ರು ನಮ್ಮೂರವರು ಮುದ್ದಪ್ಪ ಆ್ಯಂಡ್ ರಾಜೇಶ್ವರಿ. ಅವ್ರು ದುಡಿಯೋಕೆ ಹೋದ್ರೆ ಆ ಪಕ್ಕದಾಗ ಅವ್ರು ಬಿಸ್ಕಿಟು ಕೊಟ್ಟು ಆ ಹುಡುಗಿನ ಸ್ವಲ್ಪ ಬೇಕು ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ ಅಂತಂದು ಇಟ್ಕೊಂಡಳ್ರಿ, ಅಷ್ಟೇ, ಏನಿಲ್ಲ. ಬಾಲಕಿ ಕರ್ಕೊಂಡೋಗಿದ್ರಲ್ರಿ ಯಜಮಾನ್ರೆ, ಕಳಿಸಿದ್ರ 4 ದಿನ ಆದಮೇಲೆ 20 ದಿನ ಆಯಿತು ಬಾಲಕಿ ಕರ್ಕೊಂಡೋಗಿ. ಅಷ್ಟು ಗೊತ್ತಿಲ್ಲರಿ. ಪ್ರೀತಿಯಾಗ ಅವು ಅಮ್ಮ ಕರ್ಕೊಂಡೋಗ್ರಿ. ನಮ್ಮ ಮನಸ್ಸು ಬರೋಲ್ಲ ಅಂದು ಸ್ವಲ್ಪ 4 ದಿನ ಇರಲಿ ಅಂತಂದು ರಾತ್ರಿ 12 ಗಂಟೆಗೆ ಕರ್ಕೊಂಡೋಗ್ರಿ ಅಷ್ಟು. ಮತ್ತೇನು ಹಿಂಗೆ ಇದಾತಂತ ಇದು ಆಗಿಲ್ರಿ. ಈಗ ಏನಾಗಬೇಕಂತೀರಿ ನೀವು? ಏನಾಗಬೇಕಂತ ಏನಿಲ್ರಿ, ದತ್ತಕ್ಕಂತ ಕೊಟ್ಟಿಲ್ಲ. ನಮ್ಮ ಮಕ್ಕಳು ನಮ್ಗೆ ಇರ್ಲಂತ ಬಿಟ್ಟದ. ಇದಿಷ್ಟು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಒಟ್ಟಲ್ಲಿ ಈ ಒಂದು ಸೋನು ಗೌಡ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ. ದತ್ತು ಪಡಿಬೇಕು ಅಂತಂದರೆ ತನ್ನದೇ ಆದಂಥ ಕಾಯ್ದೆಗಳಿದ್ದಾವೆ. ಆ ಕಾಯ್ದೆ ಅನುಗುಣವಾಗಿ ದತ್ತು ಪಡಿಬೋದಾಗಿತ್ತು. ಆದರೆ ಅಕ್ರಮವಾಗಿ ಮಗುವನ್ನು ದತ್ತು ಪಡೆದ ಪ್ರಕರಣದಲ್ಲಿ ಸೋನು ಗೌಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.